ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ. ಮಂಗಳವಾರ ಜನವರಿ 27ನೇ ತಾರೀಕು 2026. ವಿಶ್ವಾವಸು ಸಂವತ್ಸರ ಮಾಘಮಾಸ ಶುಕ್ಲಪಕ್ಷ ಉತ್ತರಾಯಣ. ಭರಣಿ ನಕ್ಷತ್ರ ಬೆಳಗ್ಗೆ 11 ಗಂಟೆ 8 ನಿಮಿಷದ ತನಕ, ನಂತರ ಕೃತಿಕಾ ನಕ್ಷತ್ರ ಪ್ರಾರಂಭ. ನವಮಿ ತಿಥಿ ಶುಕ್ಲಯೋಗ ರಾತ್ರಿ 3 ಗಂಟೆ 13 ನಿಮಿಷದ ತನಕ, ನಂತರ ಬ್ರಹ್ಮಯೋಗ ಪ್ರಾರಂಭ. ಸೂರ್ಯೋದಯ ಬೆಳಗ್ಗೆ 6 ಗಂಟೆ 46 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 18 ನಿಮಿಷಕ್ಕೆ. ಚಂದ್ರೋದಯ ರಾತ್ರಿ 12 ಗಂಟೆ 43 ನಿಮಿಷಕ್ಕೆ, ಚಂದ್ರಾಸ್ತ ಮಾರನೇ ದಿವಸ ಬೆಳಗ್ಗೆ 2 ಗಂಟೆ 1 ನಿಮಿಷಕ್ಕೆ. ಶುಭ ಮುಹೂರ್ತಗಳು: ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ 5 ಗಂಟೆ 6 ನಿಮಿಷದಿಂದ 5 ಗಂಟೆ 56 ನಿಮಿಷ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12 ಗಂಟೆ 55 ನಿಮಿಷ. ಸರ್ವಾರ್ಥ ಸಿದ್ಧಿ ಯೋಗ ಬೆಳಗ್ಗೆ 11 ಗಂಟೆ 8 ನಿಮಿಷದಿಂದ ಮಾರನೇ ದಿವಸ ಬೆಳಗ್ಗೆ 6 ಗಂಟೆ 46 ನಿಮಿಷ. ರವಿಯೋಗ ಬೆಳಗ್ಗೆ 11 ಗಂಟೆ 8 ನಿಮಿಷದಿಂದ ಮಾರನೇ ದಿನ ಬೆಳಗ್ಗೆ 6 ಗಂಟೆ 46 ನಿಮಿಷ. ಸಂಧ್ಯಾಕಾಲ ಸಂಜೆ 6 ಗಂಟೆ 18 ನಿಮಿಷದಿಂದ ರಾತ್ರಿ 7 ಗಂಟೆ 33 ನಿಮಿಷ. ಗೋಧೂಳಿ ಸಮಯ ಸಂಜೆ 6 ಗಂಟೆ 15 ನಿಮಿಷದಿಂದ 6 ಗಂಟೆ 40 ನಿಮಿಷ. ಅಶುಭ ಮುಹೂರ್ತಗಳು: ರಾಹುಕಾಲ ಮಧ್ಯಾಹ್ನ 3 ಗಂಟೆ 25 ನಿಮಿಷದಿಂದ 4 ಗಂಟೆ 52 ನಿಮಿಷ. ಯಮಗಂಡ ಕಾಲ ಬೆಳಗ್ಗೆ 9 ಗಂಟೆ 39 ನಿಮಿಷದಿಂದ 11 ಗಂಟೆ 6 ನಿಮಿಷ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 32 ನಿಮಿಷದಿಂದ 1 ಗಂಟೆ 59 ನಿಮಿಷ. ದುರ್ಮುಹೂರ್ತ ಬೆಳಗ್ಗೆ 9 ಗಂಟೆ 5 ನಿಮಿಷದಿಂದ 9 ಗಂಟೆ 51 ನಿಮಿಷ. ಚಂದ್ರಬಲ ಇರುವ ರಾಶಿಗಳು: ಮಧ್ಯಾಹ್ನ 4 ಗಂಟೆ 44 ನಿಮಿಷದ ತನಕ ಮೇಷ, ಕರ್ಕ, ವೃಶ್ಚಿಕ, ಮಿಥುನ, ತುಲಾ ಮತ್ತು ಕುಂಭ ರಾಶಿಗಳು. ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಸಿಂಹ, ಧನು, ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿಗಳು. ತಾರಾಬಲ ಇರುವ ನಕ್ಷತ್ರಗಳು: ಬೆಳಗ್ಗೆ 11 ಗಂಟೆ 8 ನಿಮಿಷದ ತನಕ ಅಶ್ವಿನಿ, ರೋಹಿಣಿ, ಪುಷ್ಯ, ಉತ್ತರ ಫಾಲ್ಗುಣಿ, ಸ್ವಾತಿ, ಮೂಲ, ಶ್ರವಣ, ಉತ್ತರ ಭಾದ್ರಪದ, ಕೃತಿಕ, ಆರ್ದ್ರ, ಮೇಘ, ಹಸ್ತ, ಅನುರಾಧ, ಶತಭಿಷ ಮತ್ತು ಉತ್ತರ ಆಷಾಢ ನಕ್ಷತ್ರ. ಮರುದಿನ ಬೆಳಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು: ಭರಣಿ, ಮೃಗಶಿರ, ಆಶ್ಲೇಷ, ಹಸ್ತ, ವಿಶಾಖ, ಪೂರ್ವಾಷಾಢ, ಧನಿಷ್ಠ, ರೇವತಿ, ರೋಹಿಣಿ, ಪುನರ್ವಸು, ಪೂರ್ವ ಫಾಲ್ಗುಣಿ, ಚಿತ್ರ, ಜ್ಯೇಷ್ಠ ಮತ್ತು ಶ್ರವಣ ನಕ್ಷತ್ರ. ಇಂದಿನ ರಾಶಿ ಭವಿಷ್ಯ. ಮೇಷ ರಾಶಿ: ಚಂದ್ರನು 3ನೇ ಮನೆಯಲ್ಲಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಯಾವುದೇ ಕಠಿಣ ಕೆಲಸವನ್ನಾದರೂ ಕೂಡ ಛಲದಿಂದ ಮಾಡಿ ಮುಗಿಸುವಿರಿ. ಸಹೋದರರು ಮತ್ತು ಸ್ನೇಹಿತರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಅವರೊಂದಿಗೆ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದ ಮಾತುಕತೆ ನಡೆಯುವ ಯೋಗವಿದೆ. ಕುಟುಂಬದಲ್ಲಿ ಇಂದು ಸಹೋದರರೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತದೆ. ಒಟ್ಟಾಗಿ ಸಮಯ ಕಳೆಯುವಿರಿ. ನೆರೆಯವರೊಂದಿಗೆ ಇದ್ದ ಸಮಸ್ಯೆಗಳು ಮಾತುಕತೆಯ ಮೂಲಕ ಬಗೆಹರಿಯುತ್ತವೆ. ಪ್ರೇಮ ಜೀವನದಲ್ಲಿ ಇಂದು ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವಿರಿ. ಆದರೆ ನಿಮ್ಮ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಹೆಚ್ಚಾಗುತ್ತದೆ. ಹನುಮಾನ್ ಚಾಲೀಸ್ ಪಠಿಸಿ. ಅದೃಷ್ಟದ ಸಂಖ್ಯೆ 3 ಮತ್ತು 9. ಅದೃಷ್ಟದ ಬಣ್ಣ ಕೇಸರಿ ಮತ್ತು ಕೆಂಪು. ವೃಷಭ ರಾಶಿ: ಚಂದ್ರನು 2ನೇ ಮನೆಯಲ್ಲಿರುವುದರಿಂದ ಆರ್ಥಿಕವಾಗಿ ಬಲವಾದ ದಿನವಾಗಿದೆ. ಆದರೆ ಮಂಗಳವಾರ ಆಗಿರುವುದರಿಂದ ನಿಮ್ಮ ಮಾತಿನಲ್ಲಿ ಒರಟುತನ ಅಥವಾ ಅಧಿಕಾರ ಇರಲಿದ್ದು, ಇದು ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಕ್ಕೆ ಕಾರಣವಾಗಬಹುದು. ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಆರ್ಥಿಕ ಮುಗ್ಗಟ್ಟು ನಿವಾರಣೆಯಾಗುತ್ತದೆ. ಹಳೆಯ ಬಾಕಿಗಳು ವಸೂಲಾಗುತ್ತವೆ. ಚಿನ್ನ, ಬೆಳ್ಳಿ ಅಥವಾ ಆಸ್ತಿಯ ಮೇಲೆ ಹೂಡಿಕೆ ಮಾಡಲು ಮಂಗಳವಾರ ಉತ್ತಮವಾದ ದಿನವಾಗಿದೆ. ಕುಟುಂಬದ ಅವಶ್ಯಕತೆಗಳಿಗಾಗಿ ಮತ್ತು ಸಾಲ ಮರುಪಾವತಿಗಾಗಿ ಹಣ ಖರ್ಚು ಮಾಡುವಿರಿ. ಆರ್ಥಿಕ ಸ್ಥಿರತೆ ಕಂಡುಬರುತ್ತದೆ. ಬಡವರಿಗೆ ಬೆಲ್ಲ ಮತ್ತು ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಕನಕದಾರ ಸ್ತೋತ್ರವನ್ನು ಪಠಿಸಿ. ಅದೃಷ್ಟದ ಸಂಖ್ಯೆ 9 ಮತ್ತು 6. ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ. ಮಿಥುನ ರಾಶಿ: ಚಂದ್ರನು ನಿಮ್ಮದೇ ಜನ್ಮರಾಶಿಯಲ್ಲಿ ಇರುವುದರಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ತೇಜಸ್ಸು ಮತ್ತು ಚುರುಕುತನ ಕಂಡುಬರುತ್ತದೆ. ಮಂಗಳವಾರ ಆಗಿರುವುದರಿಂದ ನಿಮ್ಮಲ್ಲಿ ಅತ್ಯಂತ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಆದರೆ ನಿಮ್ಮ ಕೋಪವೂ ಕೂಡ ಹೆಚ್ಚಾಗುತ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುತ್ತದೆ ಮತ್ತು ಜನರು ನಿಮ್ಮ ನಾಯಕತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ದೈಹಿಕವಾಗಿ ಚುರುಕಾಗಿರುತ್ತೀರಾ, ಆದರೆ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಉತ್ತಮವಾದ ಆರೋಗ್ಯವನ್ನ ಹೊಂದಿರುತ್ತಾರೆ, ಆದರೆ ಕಣ್ಣಿನ ಉರಿ ಅಥವಾ ಪಿತ್ತ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಇಂದು ನಿಮ್ಮ ಮಾತಿಗೆ ಎಲ್ಲರೂ ಕೂಡ ಬೆಲೆ ಕೊಡುತ್ತಾರೆ. ಮನೆಯ ವಾತಾವರಣ ಸಂತೋಷವಾಗಿರುತ್ತದೆ. ಪ್ರೇಮ ಜೀವನದಲ್ಲಿ ಇಂದು ನಿಮ್ಮ ಸಂಗಾತಿಯು ನಿಮ್ಮ ವ್ಯಕ್ತಿತ್ವ ಮತ್ತು ಧೈರ್ಯಕ್ಕೆ ಮಾರು ಹೋಗುತ್ತಾರೆ, ಆದರೆ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಬೇಕು. ವಿಷ್ಣು ಸಹಸ್ರನಾಮವನ್ನ ಪಠಿಸಿ. ಅದೃಷ್ಟದ ಸಂಖ್ಯೆ 9 ಮತ್ತು 5. ಅದೃಷ್ಟದ ಬಣ್ಣ ಕೆಂಪು ಮತ್ತು ಹಸಿರು. ಕರ್ಕಾಟಕ ರಾಶಿ:
ಚಂದ್ರನು 12ನೇ ಮನೆಯಲ್ಲಿರುವುದರಿಂದ ಅನಗತ್ಯ ಖರ್ಚುಗಳು ಮತ್ತು ಅಲೆದಾಟ ಹೆಚ್ಚಾಗುತ್ತದೆ. ನಿಮ್ಮ ಕೋಪ ಮತ್ತು ಆತುರದ ನಿರ್ಧಾರಗಳು ಆರ್ಥಿಕ ನಷ್ಟಕ್ಕೆ ದಾರಿಯಾಗಬಹುದು. ಎಚ್ಚರಿಕೆಯಿಂದ ಇರಿ. ದೂರದ ಊರಿಗೆ ಪ್ರಯಾಣ ಬೆಳೆಸುವ ಅಥವಾ ದೈವಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವ ಯೋಗವಿದೆ. ಮನಸ್ಸಿನಲ್ಲಿ ಒಂದು ರೀತಿಯ ಅಶಾಂತಿ ಮತ್ತು ಭಯ ಉಂಟಾಗುತ್ತದೆ. ನಿದ್ರಾಹೀನತೆ ಕಾಡಬಹುದು. ಖರ್ಚಿನ ದಿನವಾಗಿರುತ್ತದೆ. ಉಳಿತಾಯದ ಹಣವನ್ನು ಬಳಸಬೇಕಾದ ಪರಿಸ್ಥಿತಿ ಬರಬಹುದು. ಆರೋಗ್ಯ ಸಮಸ್ಯೆಗಾಗಿ ಅಥವಾ ವಾಹನ ರಿಪೇರಿಗಾಗಿ ಅನಿರೀಕ್ಷಿತವಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಇಂದು ಯಾವುದೇ ಹೊಸ ಹೂಡಿಕೆ ಮಾಡಬೇಡಿ ಮತ್ತು ಯಾರಿಗೂ ಕೂಡ ಸಾಲವನ್ನು ಕೊಡಬೇಡಿ. ಬಡವರಿಗೆ ಹಾಲು, ಅಕ್ಕಿ ಮತ್ತು ತೊಗರಿ ಬೇಳೆಯನ್ನು ದಾನ ಮಾಡಿ. ಶಿವ ಸಹಸ್ರನಾಮವನ್ನ ಪಠಿಸಿ. ಅದೃಷ್ಟದ ಸಂಖ್ಯೆ 9 ಮತ್ತು 2. ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಿಳಿ. ಸಿಂಹ ರಾಶಿ. ಚಂದ್ರನು 11ನೇ ಮನೆಯಲ್ಲಿರುವುದರಿಂದ ನಿಮಗೆ ಹೆಚ್ಚು ಲಾಭವಾದ ಆರ್ಥಿಕವಾದ ದಿನವಾಗಿದೆ. ನಿಮ್ಮ ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ಸ್ನೇಹಿತರೊಂದಿಗೆ ಸೇರಿ ಹೊಸ ಯೋಜನೆಗಳನ್ನು ರೂಪಿಸುವಿರಿ. ಹಿರಿಯ ಸಹೋದರರಿಂದ ಆರ್ಥಿಕ ಸಹಾಯ ಅಥವಾ ಬೆಂಬಲ ಸಿಗುತ್ತದೆ. ನಿಮ್ಮ ಕನಸುಗಳು ನನಸಾಗುತ್ತವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತದೆ. ನಿಮಗೆ ವಿವಿಧ ಮೂಲಗಳಿಂದ ಆದಾಯ ಹರಿದು ಬರುತ್ತದೆ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಬಿಸ್ನೆಸ್ನಲ್ಲಿ ಹಣ ಹೂಡಿಕೆ ಮಾಡಲು ಇಂದು ಸೂಕ್ತವಾದ ದಿನವಾಗಿದೆ. ವಿದ್ಯಾರ್ಥಿಗಳಿಗೆ ಇಂದು ಸ್ನೇಹಿತರೊಂದಿಗೆ ಸೇರಿ ಓದುವುದು ಮತ್ತು ಚರ್ಚಿಸುವುದು ಲಾಭದಾಯಕವಾಗಿರುತ್ತದೆ. ಹೊಸ ವಾಹನ ಅಥವಾ ಆಭರಣ ಖರೀದಿಗೆ ಯೋಜನೆ ಮಾಡುವುದು ಒಳ್ಳೆಯದು. ಸ್ನೇಹಿತರಿಗೆ ಕೊಟ್ಟ ಸಾಲ ವಾಪಸ್ ಬರುವ ಯೋಗವಿದೆ. ಅದೃಷ್ಟದ ಸಂಖ್ಯೆ 9 ಮತ್ತು 1. ಅದೃಷ್ಟದ ಬಣ್ಣ ಕೇಸರಿ ಮತ್ತು ಕೆಂಪು. ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಹೂಗಳನ್ನು ಅರ್ಪಿಸಿ. ಕನ್ಯಾ ರಾಶಿ. ಚಂದ್ರನು 10ನೇ ಮನೆಯಲ್ಲಿ ಇರುವುದರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಮತ್ತು ಯಶಸ್ಸು ಕಾದಿದೆ. ನಿಮ್ಮ ಕೆಲಸದ ವೇಗ ಮತ್ತು ನಿಖರತೆ ಹೆಚ್ಚಾಗುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸಕ್ಕೆ ಬೆರಗಾಗುತ್ತಾರೆ. ನಿಮ್ಮ ತಂದೆಯವರ ಆರೋಗ್ಯ ಸುಧಾರಿಸುತ್ತದೆ. ಅವರ ಬೆಂಬಲದಿಂದ ಹೊಸ ಆಸ್ತಿ ಅಥವಾ ಬಿಸ್ನೆಸ್ ಆರಂಭಿಸುವ ಯೋಚನೆಯನ್ನು ಮಾಡುವಿರಿ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗುತ್ತದೆ. ತಾಂತ್ರಿಕ ವಿಷಯಗಳಲ್ಲಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ಪ್ರಯಾಣದ ವಿಷಯದಲ್ಲಿ ಇಂದು ಕೆಲಸದ ನಿಮಿತ್ತ ಹತ್ತಿರದ ಊರಿಗೆ ಅಥವಾ ಪ್ರಮುಖ ಕಚೇರಿಗಳಿಗೆ ಪ್ರಯಾಣ ಮಾಡಬೇಕಾಗಬಹುದು. ಸಂಕಷ್ಟನಾಶ ಗಣಪತಿ ಸ್ತೋತ್ರವನ್ನು ಪಠಿಸಿ. ಅದೃಷ್ಟದ ಸಂಖ್ಯೆ 9 ಮತ್ತು 5. ಅದೃಷ್ಟದ ಬಣ್ಣ ಕೆಂಪು. ತುಲಾ ರಾಶಿ. ಚಂದ್ರನು 9ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮಗೆ ದೊಡ್ಡ ಮಟ್ಟದ ನಿರಾಳತೆ ಸಿಗುತ್ತದೆ. ಮಂಗಳವಾರವಾಗಿರುವುದರಿಂದ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಧೈರ್ಯ ಹೆಚ್ಚಾಗುತ್ತದೆ. ಬಾಕಿ ಉಳಿದ ಕೆಲಸಗಳನ್ನು ವೇಗವಾಗಿ ಮಾಡಿ ಮುಗಿಸುವಿರಿ. ನಿಮ್ಮ ತಂದೆಯವರ ಆಶೀರ್ವಾದವನ್ನ ಪಡೆಯುವಿರಿ. ದೈವಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ವಿದೇಶಿ ಪ್ರಯಾಣಕ್ಕೆ ಅಥವಾ ದೂರದ ಊರಿಗೆ ಹೋಗಲು ಯೋಜನೆ ರೂಪಿಸುತ್ತೀರಿ. ಇದು ಸಕಾಲವಾದ ದಿನವಾಗಿದೆ. ತಂದೆಯ ಆಸ್ತಿಯಿಂದ ಲಾಭವಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಧೈರ್ಯವಾಗಿ ಮುನ್ನಡೆಯಬಹುದು. ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲೀನ ಹೂಡಿಕೆ ಲಾಭದಾಯಕವಾಗಲಿದೆ. ದೇವಿ ಸ್ತೋತ್ರವನ್ನು ಪಠಿಸಿ. ಅದೃಷ್ಟದ ಸಂಖ್ಯೆ 9 ಮತ್ತು 6. ಅದೃಷ್ಟದ ಬಣ್ಣ ಬಿಳಿ ಮತ್ತು ಕೆಂಪು. ವೃಶ್ಚಿಕ ರಾಶಿ. ಚಂದ್ರನು 8ನೇ ಮನೆಗೆ ಪ್ರವೇಶಿಸುವುದರಿಂದ ನಿಮಗೆ ಚಂದ್ರಾಷ್ಟಮ ದೋಷ ಆರಂಭವಾಗಿದೆ. ಉಗ್ರತೆ ಮತ್ತು 8ನೇ ಮನೆಯ ಚಂದ್ರನ ಪ್ರಭಾವದಿಂದ ಅತಿಯಾದ ಕೋಪ ಮತ್ತು ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ವಾಹನ ಚಾಲನೆ ಮಾಡುವಾಗ, ಯಂತ್ರೋಪಕರಣಗಳನ್ನು ಬಳಸುವಾಗ ಅಥವಾ ಬೆಂಕಿಯ ಜೊತೆ ಕೆಲಸ ಮಾಡುವಾಗ ಅತಿ ಹೆಚ್ಚು ಜಾಗರೂಕತೆ ವಹಿಸುವುದು ಅವಶ್ಯಕ. ಇಂದು ಯಾವುದೇ ಹೊಸ ಕೆಲಸ, ಪ್ರಯಾಣ ಅಥವಾ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಡಿ. ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣಬಹುದು. ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಮನಸ್ಸು ನಿಲ್ಲುವುದಿಲ್ಲ. ಪರೀಕ್ಷಾ ಭಯ ಮತ್ತು ಗೊಂದಲ ನಿಮ್ಮನ್ನು ಕಾಡುತ್ತದೆ. ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಷೇರು ಮಾರುಕಟ್ಟೆ ಅಥವಾ ಜೂಜಾಟ ಅಥವಾ ಆನ್ಲೈನ್ ಟ್ರೇಡಿಂಗ್ನಿಂದ ಇಂದು ಸಂಪೂರ್ಣವಾಗಿ ದೂರವಿರುವುದು ಒಳ್ಳೆಯದು. ಪ್ರಯಾಣದಲ್ಲಿ ಹಣ ಕಳೆದು ಹೋಗುವ ಅಥವಾ ಕಳ್ಳತನವಾಗುವ ಭಯವಿರುತ್ತದೆ. ಯಾರಿಗೂ ಕೂಡ ಸಾಲವನ್ನ ಕೊಡಬೇಡಿ. ಕೊಟ್ಟ ಹಣ ವಾಪಸ್ ಬರುವ ಸಾಧ್ಯತೆ ಇಲ್ಲ. ಚಂದ್ರಾಷ್ಟಮ ದೋಷ ನಿವಾರಣೆಗಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತದಿಂದ ಅಭಿಷೇಕವನ್ನ ಮಾಡಿ ಹನುಮಾನ್ ಚಾಲೀಸನ್ನ ಪಠಿಸಿ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಹಳದಿ ಮತ್ತು ಕೆಂಪು. ಧನುರ್ ರಾಶಿ. ಚಂದ್ರನು 7ನೇ ಮನೆಯಲ್ಲಿ ಇರುವುದರಿಂದ ದಾಂಪತ್ಯ ಜೀವನದಲ್ಲಿ ಮಧುರ ಬಾಂಧವ್ಯ ಉಂಟಾಗುತ್ತದೆ. ನಿಮ್ಮಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ವ್ಯಾಪಾರ ಪಾಲುದಾರರೊಂದಿಗೆ ಹೊಸ ಅಥವಾ ಕಠಿಣ ಒಪ್ಪಂದಗಳಿಗೆ ಸಹಿ ಹಾಕುವಿರಿ. ಸಮಾಜದಲ್ಲಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವಕ್ಕೆ ಮನ್ನಣೆ ಸಿಗುತ್ತದೆ. ನಿಮ್ಮ ವಿರೋಧಿಗಳು ಕೂಡ ನಿಮ್ಮನ್ನ ಗೌರವಿಸುತ್ತಾರೆ. ಸಂಗಾತಿಯೊಂದಿಗೆ ಹೊರಗೆ ಹೋಗುವ ಯೋಗವಿದೆ. ಕೈಯಲ್ಲಿ ಹಣದ ಹರಿವು ಇರುತ್ತದೆ. ಜೀವನ ಸಂಗಾತಿಯ ಹೆಸರಿನಲ್ಲಿ ಮಾಡಿದ ಹೂಡಿಕೆಯಿಂದ ಅಥವಾ ಅವರ ಸಲಹೆಯಿಂದ ಧನಲಾಭವಾಗುತ್ತದೆ. ಅದೃಷ್ಟದ ಸಂಖ್ಯೆ 9 ಮತ್ತು 3. ಅದೃಷ್ಟದ ಬಣ್ಣ ಹಳದಿ.
ಮಕರ ರಾಶಿ. ಚಂದ್ರನು 6ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ವಿರೋಧಿಗಳ ಆಟ ನಡೆಯುವುದಿಲ್ಲ. ನಿಮ್ಮ ಧೈರ್ಯ ಮತ್ತು ಹೋರಾಟದ ಮನೋಭಾವ ಹೆಚ್ಚಾಗುತ್ತದೆ. ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಪಿತೂರಿ ನಡೆಯುವವರು ಸೋಲುತ್ತಾರೆ. ದೀರ್ಘಕಾಲದಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಇಂದು ಸೂಕ್ತ ಔಷಧಿ ಅಥವಾ ಪರಿಹಾರ ಸಿಗುತ್ತದೆ. ಹಳೆಯ ಸಾಲವನ್ನು ತೀರಿಸಲು ಮತ್ತು ಆರ್ಥಿಕ ಹೊರೆಯನ್ನು ಇಳಿಸಲು ಇಂದು ಹೊಸ ಮಾರ್ಗಗಳು ನಿಮಗೆ ಗೋಚರಿಸುತ್ತವೆ. ಅದೃಷ್ಟದ ಸಂಖ್ಯೆ 9 ಮತ್ತು 8. ಅದೃಷ್ಟದ ಬಣ್ಣ ನೀಲಿ. ಕುಂಭ ರಾಶಿ. ಚಂದ್ರನು 5ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಅತ್ಯಂತ ಅದೃಷ್ಟವಾದ ದಿನವಾಗಿದೆ. ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ. ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ದೊಡ್ಡ ಲಾಭವಾಗುವ ಯೋಗವಿದೆ. ರಿಸ್ಕ್ ತೆಗೆದುಕೊಳ್ಳಲು ಇದು ತುಂಬಾನೇ ಸಕಾಲವಾದ ದಿನವಾಗಿದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಅವರ ಸಾಧನೆಯ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ. ಮನಸ್ಸು ಸಂತೋಷವಾಗಿರುತ್ತದೆ. ವ್ಯವಹಾರದಿಂದ ಅಥವಾ ಷೇರುಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಅದೃಷ್ಟದ ಸಂಖ್ಯೆ 9. ಅದೃಷ್ಟದ ಬಣ್ಣ ಕೇಸರಿ ಮತ್ತು ನೀಲಿ. ಮೀನ ರಾಶಿ. ಚಂದ್ರನು 4ನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಚಂದ್ರಾಷ್ಟಮ ದೋಷವಿದ್ದು ಮನಸ್ಸಿಗೆ ನೆಮ್ಮದಿ ಸಿಗುವುದು ಕಷ್ಟವಾಗುತ್ತದೆ. ಸಣ್ಣ ವಿಷಯಕ್ಕೂ ಕೋಪ ಮತ್ತು ಕಿರಿಕಿರಿ ಉಂಟಾಗುತ್ತದೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಹಠಾತ್ ಏರುಪೇರಾಗುವ ಸಾಧ್ಯತೆ ಇದ್ದು ಅವರೊಂದಿಗೆ ವಾದಕ್ಕೆ ಇಳಿಯಬೇಡಿ. ವಾಹನ ಚಾಲನೆ ಮಾಡುವಾಗ, ಆಸ್ತಿಯ ವಿಷಯದಲ್ಲಿ ವ್ಯವಹಾರ ಮಾಡುವಾಗ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಅರ್ಧಚಂದ್ರಾಷ್ಟಮ ದೋಷ ನಿವಾರಣೆಗಾಗಿ ಗಣಪತಿಗೆ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿ ಗುರುಸ್ತೋತ್ರವನ್ನ ಪಠಿಸಿ. ಹಾಲು ಮತ್ತು ಅಕ್ಕಿಯನ್ನ ದಾನ ಕೊಡಿ. ಅದೃಷ್ಟದ ಸಂಖ್ಯೆ 9 ಮತ್ತು 3. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಳದಿ.